ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಳರಾಜನಹಳ್ಳಿ, ಕೋಲಾರ. ಗ್ರಾಮದ ಅಭಿವೃದ್ಧಿಗಾಗಿ ಸರ್ಕಾರ ಲಕ್ಷ ಹಣ ಮಂಜೂರು ಮಾಡಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆಯಾಗುತ್ತದೆ ಎಂಬುದಕ್ಕೆ ಶಿಡ್ಲಘಟ್ಟ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮವೇ ಸಾಕ್ಷಿಯಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದ ಬಹುತೇಕ ಕಡೆಗಳಲ್ಲಿ ಚರಂಡಿಗಳೇ ಇಲ್ಲ. ಇದ್ದ ಚರಂಡಿಗಳು ಕಸ, ಕಡ್ಡಿ ಮತ್ತು ಪ್ಲಾಸ್ಟಿಕ್ ಬ್ಯಾಗ್ಗಳಿಂದ ತುಂಬಿದ್ರಿಂದ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಿದೆ. ಇದರಿಂದ ಸಾಂಕ್ರಾಮಿಕ ರೋಗದ ಭೀತಿಯೂ ಹೆಚ್ಚಿದೆ. ಕೆಲವು ಕಡೆ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಚರಂಡಿಗಳು ಜನರ ಓಡಾಟಕ್ಕೆ ತೊಂದರೆಯುಂಟು ಮಾಡಿದರೆ, ಮತ್ತೊಂದು ಕಡೆ ಕಸ, ಕಡ್ಡಿ ಸುರಿದು ಸಾರ್ವಜನಿಕರೇ ಕೆಲವು ಚರಂಡಿಗಳನ್ನು ಮುಚ್ಚಿ ಹಾಕಿದ್ದಾರೆ. ಈ ಕುರಿತು ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಗ್ರಾಮ ಪಂಚಾಯಿತಿಯವರು ಮಾತ್ರ ಈ ಕಡೆ ತಿರುಗಿಯೂ ನೋಡಿಲ್ಲ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ಬೇಕಾಗಿಲ್ಲ, ಎಲೆಕ್ಷನ್ ನಮ್ಮೂರಿಗೆ ಬೇಡ, ಫಿಲ್ಟರ್ ನೀರಿಲ್ಲ, ಒಂದು ದೇವಸ್ಥಾನ ಇಲ್ಲ, ಚರಂಡಿ ಇಲ್ಲ, ಏನಕ್ಕಂತ ಹೋಟೆಲ್ ಟೈಮ್ ಆಗಿ ಮಾತ್ರ ಬಂದು ಬಂದ್ಬಿಡ್ತಾರೆ. ಮಿಕ್ಕಿ ಟೈಮ್ ಮಾತ್ರ ಇಲ್ಲ. ಈ ಅತಿಗತಿ ಅನ್ನೋರು ಸಹನೂ ಇರಲ್ಲ. ಏನಕ್ಕಂತ ಎಲೆಕ್ಷನ್ ಏನು ಬೇಕು? ಓಟ್ ಹಾಕ್ಸ್ಕೊಂತಾರೆ, ಓಡೋಗ್ಬಿಡ್ತಾರೆ. ಒಂದ್ಸತಿ ಕ್ಲೀನ್ ಮಾಡೋರು. ಓಟ್ ಹಾಕ್ಸ್ಕೊಳ್ಳೋ 5 ವರ್ಷಕ್ಕೊಂದ್ಸತಿ ಏನಾದ್ರು ಹೋಗಿ ಪಂಚಾಯತ್ ಕೇಳಿದ್ರೆ ಪಂಚಾಯತ್ ಬರ್ತಾರೆ, ಒಂದ್ಸತಿ ನೋಡ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ಏನ್ ಅವಸರ ಐತೈತೆ? ಎಲೆಕ್ಷನ್ನೇ ಬೇಕಾಗಿಲ್ಲ. ನಮ್ಮೂರವ್ರು ನಾವೇ ಸೌಕರ್ಯ ಮಾಡ್ಕೊಂತೀವಿ. ಏನ್ ಸಮಸ್ಯೆ ಇದೆ ನಿಮ್ಮೂರಲ್ಲಿ? ಚರಂಡಿ ತುಂಬಾ ಐತೆ. ದೇವಸ್ಥಾನ ನಟ್ಟಿಗೆ ದೇವಸ್ಥಾನ ಇಲ್ಲ. ಫಿಲ್ಟರ್ ನೀರು ಉತ್ಕೊಂಡು ಫಿಲ್ಟರ್ ನೀರ್ ಇಲ್ಲ. ನಮ್ಗೆ ಅಲ್ಲಿ ಕುಂಟೆ ನೋಡಿದ್ರೆ ಅರ್ಧ ಅವರು ತುಂಬಿಸ್ಕೊಂಡ್ಬಿಟ್ಟವ್ರೆ, ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇನ್ನೇನಕ್ಕೆ ನಾವು ಈ ಕಡೆ ಎಲ್ಲ ನೀರ್ ಬರ್ತಾ ಇರ್ತದೆ. ಒಂದು ಅಂಗನವಾಡಿ ಇಲ್ಲ, ಇವ್ರ ನೆಟ್ಗ ಅಂಗನವಾಡಿ ಇಲ್ಲ, ಒಂದು ಫಿಲ್ಟರ್ ಇಲ್ಲ. ಅಲ್ಲಿ ಬಾಡಿಗೆ ಕಟ್ಕೊಂಡು ಅಂಗನವಾಡಿ ನಡೆಸ್ತಾರೆ. ಏನಕ್ಕ? ಒಂದ್ ದೇವಸ್ಥಾನ ನೆಟ್ಟು ವಾರಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ದೇವಸ್ಥಾನಗಳಿಲ್ಲ. ಏನ್ ದೇವಸ್ಥಾನ ಕೂಡ ಬರ್ತಾರ, ನೋಡ್ತಾರ, ಹೊರಟೋತಾರ. ಇನ್ನೇನ್ ಕೆಲಸ ಕೇಳ ಅವ್ರು ಬೇಕಾಗಿರೋದು? ಮೆಂಬರ್ ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರ. MLAಗಳು ಒಂದ್ಸತಿ ಬಂದು ಹೊರಟೋಗ್ಬಿಡ್ತಾರ. ಅಡಿಗೆ ಒಂದ್ಸತಿ ಕಂದಾಯ ನಾವು ಹುಟ್ಟದಾಗಿಂದ ಇಲ್ಲ. ಅಡಿ ಲೆಕ್ಕದಲ್ಲಿ ಕಂದಾಯ ಕಟ್ತಾರೆ. ಕಂದಾಯ ಕಟ್ಟಿಲ್ಲ ಅಂದ್ರೆ ನೀರ್ ಬಿಡಲ್ಲ ಅಂತಾರ. ವಾರಕ್ಕೊಂದ್ಸತಿ ನೀರ್ ಬಿಡ್ತಾರ. ಏನ್ ಸೌಕರ್ಯಕ್ಕೆ MLAಗಳು, MP ಗಳು, ಮೆಂಬರ್ಗಳು ಬೇಕಾಗಿರೋದು. ಇನ್ನು ಶುದ್ಧ ಕುಡಿಯುವ ನೀರಿನ ವಿಚಾರಕ್ಕೆ ಬಂದರೆ, ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮಾತ್ರ ಇದೆ. ಅದರ ನಿರ್ವಹಣೆ ಇಲ್ಲದೆ ಸರಿಯಾಗಿ ನೀರೇ ಬರುತ್ತಿಲ್ಲವಂತೆ. ಕುಡಿಯುವ ನೀರಿಗಾಗಿ ಸುಮಾರು 10-15 ಕಿಲೋಮೀಟರ್ ದೂರದ ಪಕ್ಕದ ಗ್ರಾಮಗಳಿಗೆ ತೆರಳುವ ಸಮಸ್ಯೆ ಎದುರಾಗಿದೆ. ನಮಗೆ ಇಲ್ಲಿ ಫಿಲ್ಟರ್ ನೀರು ನಿಂತೋಗ್ಬಿಟ್ಟು 3 ವರ್ಷ ಆಗೈತೆ. ನಾವು ಇಲ್ಲ ಕುಂದೂರ್ಕಿಗೆ ಹೋಗ್ಬೇಕು, ಇಲ್ಲ ಭಕ್ತರಳ್ಳಿ ಹೋಗ್ಬೇಕು, ಇಲ್ಲ ಅಂದ್ರೆ ಕಂಗನಹಳ್ಳಿಗೆ ಹೋಗ್ಬೇಕು, ಇಲ್ಲ ಸ್ಟೇಷನ್ ಹೋಗ್ಬೇಕು, ಚಿಕ್ಕದಾಸನಹಳ್ಳಿಗೆ ಹೋಗ್ಬೇಕು. ಸರ್, ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗೈತೆ. ನಮ್ಮೂರಿಗೆ ಬೋರ್ವೆಲ್ ಆಗಿಬಿಟ್ಟು ನಮ್ಮ ನೀರು ಬೇರೆ ಊರಿಗೆ ತಗೊಂಡು ಹೋಗ್ತಾ ಇದೆ. ಫಿಲ್ಟರ್ ನೀರು ಬಿಡ್ತಾ ಇಲ್ಲ. ಆದಷ್ಟು ನಮಗೆ ಫಿಲ್ಟರ್ ನೀರು ವ್ಯವಸ್ಥೆ ಮಾಡಬೇಕು. ಗ್ರಾಮದ ಅಂಗನವಾಡಿ ಕೇಂದ್ರ ಶಿಥಿಲ ವ್ಯವಸ್ಥೆಯಲ್ಲಿದ್ದು, ಸದ್ಯಕ್ಕೆ ಬಾಡಿಗೆ ಕಟ್ಟಡವೊಂದರಲ್ಲಿ ಅಂಗನವಾಡಿ ಕೇಂದ್ರ ತೆರೆಯಲಾಗಿದ್ದು, ಶಿಥಿಲ ವ್ಯವಸ್ಥೆಯಲ್ಲಿರುವ ಕಟ್ಟಡವು ಪುಂಡು ಪೌಕರ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದ್ದು, ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಗ್ರಾಮದ ದೇವಾಲಯವಂತೂ ಗಿಡ ಗಂಟೆಗಳಿಂದ ಬೆಳೆದುಕೊಂಡು ಕೊಳಚೆಯಿಂದ ಪಾಳು ಬಿದ್ದ ಕೊಂಪೆಯಾಗಿದೆ. ಈ ಗ್ರಾಮದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಜನಪ್ರತಿನಿಧಿಗಳ ಸುಳ್ಳು ಆಶ್ವಾಸನೆಗಳಿಂದ ಜನರು ಸಂಕಷ್ಟದಲ್ಲಿದ್ದು, ಜನಪ್ರತಿನಿಧಿಗಳು ಕೇವಲ ಚುನಾವಣೆ ಸಮಯದಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಮತಗಳಿಗೆ ನಮ್ಮನ್ನು ಬಳಸಿಕೊಂಡು ಚುನಾವಣೆ ಮುಗಿದ ನಂತರ ನಮ್ಮನ್ನು ಮರೆತು ಬಿಡುತ್ತಾರೆ. ಅಧಿಕಾರಿಗಳು ಕಂದಾಯ ವಸೂಲಿ ಸಮಯದಲ್ಲಿ ಬಂದು ಕಂದಾಯ ವಸೂಲಿ ಮಾಡಿಕೊಂಡು ರಾಜಕಾರಣಿಗಳಿಗಿಂತ ಹೆಚ್ಚಿನ ಸುಳ್ಳು ಭರವಸೆಗಳನ್ನು ನೀಡಿ ಹೋಗುತ್ತಾರೆ ವಿನಃ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಈಗಾಗಲೇ
ಗ್ರಾಮದಲ್ಲೇ ಡೆಂಗ್ಯೂ ಆತಂಕ, ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ದು ಗ್ರಾಮದ ಜನತೆ ಸಂಕಷ್ಟದಲ್ಲಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಶೀಘ್ರವೇ ಸಮಸ್ಯೆಯನ್ನು ಬಗೆಹರಿಸದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗೊಲ್ಲಳ್ಳಿ ಗ್ರಾಮದ ಮುನಿರಾಜಪ್ಪ, ವೆಂಕಟೇಶಪ್ಪ, ಮುನೇಶ್, ಜಿಎಂ ವೆಂಕಟೇಶಪ್ಪ, ದನ್ಮಿತ್ತೇನಹಳ್ಳಿ ವೆಂಕಟೇಶಪ್ಪ, ರಾಮಚಂದ್ರಪ್ಪ, ಜಿಆರ್ ಮುನಿಯಪ್ಪ, ರಾಮಕೃಷ್ಣಪ್ಪ, ಮಂಜುಳಮ್ಮ, ಶಾಂತಮ್ಮ, ಸುಶೀಲಮ್ಮ, ರತ್ನಮ್ಮ ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಇವಕ್ಕೆಲ್ಲ ಇನ್ವಾಲ್ವ್ ಆದ್ರೆ ನಮ್ಗೆ ಕೆಲಸ ಆಗೋದಿಲ್ಲ. ಇದು ಗೌರ್ಮೆಂಟ್ ಜಾಗ ಸೇರಿರುತ್ತಾನೆ. ಗೌರ್ಮೆಂಟ್ ಜಾಗ ಸೇರಿರೋದ್ರಿಂದ ಗೌರ್ಮೆಂಟ್ ಜಾಗದಲ್ಲಿ ಏನಾನ ಗೌರ್ಮೆಂಟ್ ಕೆಲಸ ಏನಿದೆಯೋ ಅದ್ರ ಆ ಲೆಕ್ಕ ಪ್ರಕಾರ ಇಲ್ಲ ಗ್ರಂಥಾಲಯನೋ ಇನ್ನೊಂದು ಮತ್ತೊಂದು ಏನಕ್ಕಿದೆಯೋ ಅದನ್ನ ಯೂಸ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಅವ್ರ ಇಷ್ಟ ಕೊದ್ದಿ ಅವ್ರು ಮುಚ್ಕೊಂಡೋದು ಈ ತರ ಮಾಡಿದ್ರೆ ಇನ್ ಲೆಕ್ಕಾಚಾರ ಇಲ್ದ್ರೆ ಮಾಡ್ಕೊಂಡ್ಬಿಟ್ರೆ ಇದು ಲೆಕ್ಕಾಚಾರೇನು? ಚರಂಡಿಗಳು ಮಾಡಿದ್ರೆ ಕರೆಕ್ಟ್ ಆಗಿ ಕಾಮಗಾರಿ ಮಾಡ್ಬೇಕು, ಇಲ್ಲ ಸುಮ್ನೆ ಇರ್ಬೇಕು. ಅವ್ರು ಆಗಿಲ್ಲ ಅಂದ್ರೆ ಕಾಮಗಾರಿ ಮಾಡ್ಬಿಟ್ಟು ಕಾಮಗಾರಿ ಮಾಡ್ಬಿಟ್ಟು ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ದುಡ್ಡು ಬಿಲ್ ಮಾಡ್ಕೊಂಡು ಬಿಡೋದು. ಕರೆಕ್ಟ್ ಆಗಿ ನೀರು ಹೋಗಲ್ಲ, ಜನಗಳಿಗೆ ಮಕ್ಕಳಿಗೆ ಚೆನ್ನಾಗಿಲ್ದಿರ ಆಗೋದು. ಇದೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಎಲ್ಲರಿಗೂ ಹಂಗೆ ಇದೆ. ಅಲ್ಲಿ ರಾತ್ರಿ ಹೊತ್ತು ಇರಕ್ಕಾಗಲ್ಲ, ಬೆಳಿಗ್ಗೆ ಟೈಮ್ ಕೂತ್ಕೊಳ್ತಾರೆ ಮಕ್ಕಳು, ಇರಕ್ಕಾಗಲ್ಲ ಅಲ್ಲಿ. ಹಣ ಓಟ್ ಹಾಕ್ಸ್ಕೊನವಾಗ ನಿಮ್ಗೆ ಆ ಕೆಲಸ ಮಾಡ್ಕೊಡ್ತೀನಿ, ಈ ಕೆಲಸ ಮಾಡ್ಕೊಡ್ತೀನಿ ನೋಡಿ ಸರ್. ಶಿಡ್ಲಘಟ್ಟ ತಾಲೂಕು ಕುಂದಗೂರು ಗ್ರಾಮ ಪಂಚಾಯತಿಗೆ ಸೇರಿರುವ ಗೊಲ್ಲಳ್ಳಿ ಗ್ರಾಮದಲ್ಲಿ ಎಲ್ಲ ವ್ಯವಸ್ಥೆಗಳು ಇಷ್ಟೊತ್ತು ನಿಮಗೆ ಮೀಡಿಯಾಗಳಿಗೆ ಎಲ್ಲ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಸರಿ, ಇಲ್ಲ ಅಂದರೆ ಉಗ್ರ ಹೋರಾಟ DC ಅವರು ಆಫೀಸ್ವರೆಗೂ ಹೋಗ್ಬಿಟ್ಟು ಉಗ್ರ ಹೋರಾಟ ಮಾಡ್ತೀರಿ. ಇದೇ ನಾವು ಹೇಳ್ಬೇಕಾಗಿರೋದು. ಎಲ್ಲ ಮಕ್ಕಳು ಮರಿಗಳು ಎಲ್ಲರೂ ಸೇರಿ DC ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಬೇಗ ಬಂದು ಇದ್ರಿಗೆ ಸುವ್ಯವಸ್ಥೆ ಮಾಡಿಕೊಡ್ಬೇಕು. ಮಕ್ಕಳಿಗೆ ಎಜುಕೇಷನ್ನಿಂದ, ಚರಂಡಿ ವ್ಯವಸ್ಥೆಯಿಂದ, ದೇವಸ್ಥಾನ, ರಂಜಕಟ್ಟೆ ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಫಿಲ್ಟರ್ ನೀರು ಎಲ್ಲ